ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಮುಂದುವರೆದಿದೆ. ಮನೆ ಮುಂದೆ ನಿಲ್ಲಿಸಲಾಗಿದ್ದಂತ 2 ಬೈಕ್ಗಳನ್ನ ಖದೀಮರು ಕದ್ದು ಬಿಟ್ಟಿದ್ದಾರೆ. ನಿನ್ನೆ ತಾನೇ ನಾವು ಗಮನಿಸ್ತಾ ಇದ್ವಿ, ಹೀಗೆ ಬೆಂಗಳೂರಿನ ಏರಿಯಾ ಒಂದರಲ್ಲಿ ಮನೆ ಮುಂದೆ ನಿಲ್ಲಿಸಲಾಗಿದ್ದಂತ ಒಂದು ಬೈಕನ್ನ ಕದ್ದಿದ್ದಂತ ಒಂದು ವಿಚಾರ. ಅದರಂತೆ ಮತ್ತೆರಡು ಬೈಕ್ಗಳು ಕಳ್ಳತನ ಆಗಿದೆ. ವಿಜಯನಗರದ 2ನೇ ಹಂತದ ಬಿಸಿಸಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ಡಿಸೆಂಬರ್ 28ರ ರಾತ್ರಿ ನಡೆದಿರುವಂತಹ ಘಟನೆ. ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ಇದು. ಒಟ್ಟು 5 ಖದೀಮರ ತಂಡದಿಂದ 2 ಬೈಕ್ಗಳ ಕಳ್ಳತನ ಆಗಿದೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಕಳ್ಳರ ಕೃತ್ಯ ಮನೆ ಮುಂದೆ ಅಳವಡಿಸಲಾಗಿದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೌತಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಗೌತಮ್, ಬಹುಶಃ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತೆ ಈ ಪ್ರಕರಣಗಳು, ನಿನ್ನೆ ಒಂದು ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಕಳ್ಳರು ಹೆಂಗಂದ್ರೆ ಯಾವ ಬೈಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕತ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಪೊಲೀಸರು ಅಂತ ಗೌತಮ್? ನಗರದಲ್ಲಿ ಈ ರೀತಿಯಾಗಿ ಬೈಕ್ ಕಳ್ಳತನ ಆಗ್ತಾ ಇದಾವಲ್ಲ? ಖಂಡಿತವಾಗ್ಲೂ ಕೂಡ ಮಾಲ್ತೇಶ್, ಈ ದೃಶ್ಯಾವಳಿ ಏನು 2 ಬೈಕ್ ಗಳನ್ನ ಕಳ್ಳತನ ಮಾಡಿರುವಂತಹ ಘಟನೆ ಇದು ಈಗ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದು ಕೂಡ 28ನೇ ತಾರೀಕು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಳೆದ 2 ದಿನಗಳ ಹಿಂದಷ್ಟೇ, ಅಂದ್ರೆ 28ನೇ ತಾರೀಕು ನೈಟೇ ಇದೇ ರೀತಿಯಾಗಿರುವಂತಹ ಪ್ರಕರಣ ಏನು ಸದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಬೆಳಕಿಗೆ ಬಂತು. ಅಲ್ಲೂ ಕೂಡ ಬೈಕ್ ನ ಲಾಕ್ ನ ಮುರಿದು ಆನಂತರದಲ್ಲಿ ಆ ಬೈಕ್ ನ ಕಳ್ಳತನ ಮಾಡಿರುವಂತಹ ಘಟನೆ ಕೂಡ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಇದೀಗ ಈ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿರುವಂತಹ ಪ್ರಕರಣದಲ್ಲಿ 2 ಬೈಕ್ ಗಳನ್ನ ಕಳ್ಳತನ ಮಾಡಿದ್ದಾರೆ. ಒಟ್ಟು 5 ಖದೀಮರು ಸೇರಿ ಈ ಒಂದು ಬೈಕ್ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಒಟ್ಟು 5 ಭಾಗಿಯಾಗಿರ್ತಾರೆ. ಮೊದಲನೇದಾಗಿ 2 ಜನ ಏನಿದ್ದಾರೆ ಅವರು ಆ ಒಂದು ಏರಿಯಾಗೆ ಎಂಟ್ರಿ ಕೊಡ್ತಾರೆ. ಏರಿಯಾಗೆ ಎಂಟ್ರಿ ಕೊಟ್ಟು ಆ ಒಂದು ಬೈಕ್ ನ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾರೆ. ಮೊದಲಿಗೆ ಮುಖ್ಯವಾಗಿ ಗಮನಿಸುವುದೇನಂದ್ರೆ ಅವರು ಹೆಡ್ಲೈಟ್ ನ ಆಫ್ ಮಾಡ್ಕೊಂಡೇ ಆ ಒಂದು ಬೈಕ್ ನ ಕಳ್ಳತನ ಮಾಡ್ಕೊಂಡು ಹೋಗಿರುವಂತದ್ದು. ನಂತರದಲ್ಲಿ ಆ ಒಂದು ಚಂದ್ರ ಲೇಔಟ್ ನ ಬಿಸಿಸಿ ಲೇಔಟ್ ನಲ್ಲಿರುವಂತಹ ಏನು ರೈಲ್ವೆ ಟ್ರ್ಯಾಕ್ ಬಳಿ ಮತ್ತು 3 ಜನ ಕಾಯ್ತಾ ಇರ್ತಾರೆ. ಅಲ್ಲಿ ಒಟ್ಟು 5 ಜನ ಆ ಬೈಕ್ ನ ಹಚ್ಕೊಳ್ತಾರೆ. ಅಂದ್ರೆ ಒಂದು ಬೈಕ್ ನಲ್ಲಿ 3, ಮತ್ತೊಂದು ಬೈಕ್ ನಲ್ಲಿ 2 ಹಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು. ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಬೈಕ್ ನ ಓಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಡ್ಡಗಟ್ಟಿದ್ರೆ. ಆ ವೇಳೆ ಬೈಕ್ ನ ಅಲ್ಲೇ ಬಿಟ್ಟು 3 ಖದೀಮರು ಎಸ್ಕೇಪ್ ಆಗಿದ್ರು. ಜೊತೆಗೆ ಮತ್ತೊಂದು ಬೈಕ್ ನಲ್ಲಿರುವಂತಹ 2 ಖದೀಮರು ಬೈಕ್ ಸಮೇತ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಕ್ ಸದ್ಯ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. 3 ಎಲ್ಲ ಆರೋಪಿಗಳು ಕೂಡ ಇದೀಗ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಮತ್ತೊಂದು ಬೈಕ್ ನ ಇದೀಗ ಕಳ್ಳತನ ಕೂಡ ಮಾಡಿರುವಂತದ್ದು. ಆ ಬೈಕ್ ನ ಪರಿಶೀಲನೆ ಕೂಡ ಪೊಲೀಸರು ಕೂಡ ತೊಡಗಿದ್ದಾರೆ. ಜೊತೆಗೆ ಆರೋಪಿಗಳು ಯಾರು ಅನ್ನುವುದನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರತ್ಯೇಕವಾಗಿರುವಂತಹ ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಗೌತಮ್.